How beautiful. అంటే ರೆಡಿ. ಆತ್ಮೀಯ ನನ್ನ ತಮ್ಮನ ಸಮನಾದಂಥ ಗೌತಮ್ ಹಿಂದಿ ನ್ಯೂಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಳ್ಳೆಯ ಒಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ನಾನು ಮತ್ತು ನಮ್ಮ ಜಿಯಾ ರಾಮಚಂದ್ರ ಅವರು ಮತ್ತು ವಿದ್ವಾನ್ ಮತ್ತು ಎಲ್ಲರೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಿದ್ದೀವಿ. ಅದೇ ರೀತಿ ನಮ್ಮ ಹುಡುಗ ಒಳ್ಳೆ ಆಶೀರ್ವಾದ ಇರಲಿ, ಒಳ್ಳೆಯ ಆರೋಗ್ಯ ಇರಲಿ, ಆ ದೇವರ ಆಶೀರ್ವಾದ ಕುಟುಂಬದ ವಿನಾಯಕನಿಗೆ ಮತ್ತು ಆಂಜನೇಯ ಸ್ವಾಮಿ ಒಂದು ಆಶೀರ್ವಾದ ಇರಲಿ. ಒಳ್ಳೆ ಅವರು ಇನ್ನೂ ಬೆಳೀಲಿ, ಹುಡುಗರು ಬೆಳೆದಾಗ ಅವರು ಒಂದು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾರೆ. ಯಾಕಂದರೆ ಇವತ್ತು ಇದು ಚಿಕ್ಕ ಹುಡುಗ ಆದ್ರೂ ಸಹ ಒಂದು ಒಂದು ಹಳ್ಳಿಯಲ್ಲಿ ಏನೇ ಪ್ರಾಬ್ಲಮ್ ಇಲ್ಲಿ, ನೀರಿನ ಪ್ರಾಬ್ಲಮ್ ಇಲ್ಲಿ ಅಂತ ನನಗೆ ತಿಳಿಸ್ತಾರೆ, ಹಾಸ್ಪಿಟಲ್ ಪ್ರಾಬ್ಲಮ್ ಇದೆ ನನಗೆ ತಿಳಿಸ್ತಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಬಡವ ಮಕ್ಕಳಿದ್ದಾರೆ, ಅವ್ರಿಗೇನೋ ಒಂದು ಮಾಡ್ಬೇಕನ್ನಂತ ನಂತರ ಒಂದು ತಿಳಿಸ್ತಾರೆ. ಅದು ನನ್ನ ಕೈಲಾದಷ್ಟು ಅವ್ರ ಜೊತೆ ಕಳಿಸಿ ಅದನ್ನು ಮಾಡಿ ಅಂತ ನಾನು ಕಳಿಸ್ತಾ ಇದ್ದೀನಿ. ಅಂತ ಒಂದು ಸೇವೆ ಮಾಡುವಂಥ ಹುಡುಗರು ಬೇಕು. ನಾವು ಮಾಡ್ತಾ ಇದ್ರೆ ಅವ್ರ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುತ್ತೆ. ಒಳ್ಳೆಯ ಒಂದು ದೇವರ ಆಶೀರ್ವಾದದಿಂದ ಮತ್ತು ಜನರ ಆಶೀರ್ವಾದದಿಂದ ಒಳ್ಳೆಯ ಒಂದು ನಿನ್ನ ಒಂದು ಪ್ರಯತ್ನಗಳು ಚೆನ್ನಾಗಿರುತ್ತೆ. ನೀನು ಇನ್ನ ದೊಡ್ಡದಾಗಿ ಬೆಳೀತೀಯ, ಚೆನ್ನಾಗಿರ್ತೀಯ. ಇದೇ ರೀತಿ ಇವತ್ತು ಎಲ್ಲ ಬಡವರಿಗೂ ಮತ್ತು ಹಾಸ್ಪಿಟ್ಲ್ ಆಗಲಿ ಮತ್ತು ಇದು ನೀರಿನ ವ್ಯವಸ್ಥೆ ಯಾವುದೇ ಎಲ್ಲೇ ಪ್ರಾಬ್ಲಮ್ ಇದೆ ನೀವು ತೋರಿಸ್ಬೇಕು. ತೋರಿಸಿ ಈ ಥರ ಇಂಥ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನಮ್ಮಂಥವ್ರು ಸಮಾಜ ಸೇವೆ ಮಾಡೋರಿಗೆ ಎಲ್ರಿಗೂ ನೀನು ಮಾತಾಡಿದ್ರೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ ನೀನು ಬಯಸ್ತಾ ಇದ್ದೀವಿ, ನಾವು ಬಯಸ್ತೀವಿ. ಇದೇ ಥರ ನಿನ್ನ ಮುಂದಿನ ತಿಂಗಳು ಇದೇ ಥರ ನೀವು ನಡೆಸ್ಕೊಂಡು ಒಳ್ಳೆಯ ಒಂದು ಹೆಸರು ಮಾಡ್ಕೋಬೇಕು. ಯಾಕಂದರೆ ಇವತ್ತು ನೀನು ಹುಟ್ಟುಹಬ್ಬ ಮಾಡ್ತಾ ಇದ್ದರೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ನಾವು ನಿಮಗೆ ಶುಭಾಶಯ ಕೊಡ್ತೀವಿ ಎಲ್ಲರೂ. ಇದಕ್ಕೆ ಇದೇ ಥರ ನೀನು ಮುಂದುವರಿಸ್ಬೇಕಂತೇಳಿ ಇವತ್ತು ನಾನು ಮಾತಾಡೋಕ್ಕೆ ಅವಶ್ಯಕ. ನಮಸ್ಕಾರ.